ಬಿಜಾಪುರನಲ್ಲಿ ಪ್ರಥಮ ಬಾರಿಗೆ ರಂಗರಾವ್ ಮಹಾರಾಜರು ಗುಡಿ ಆಗ್ಯದ. ದಯವಿಟ್ಟು ತಾವು ವಿರಾಟ್ ಕೊಹ್ಲಿ ಇಷ್ಟ CSK ಇಷ್ಟ. ವಿರಾಟ್ ಕೊಹ್ಲಿ ಉಳ್ಕೊಂಡಿನಿ. ಮಾಡ್ರಿ ನಿಮ್ ಕಷ್ಟ ತೋರ್ಸಾತೀನಿ ಎಲ್ಲರಿಗೂ. ಇಂಥ ಬಿಸಿಲು ಐತ್ ನೋಡ್ರಿ ಇಲ್ಲಿ, ಇಂಥ ಬಿಸಿಲಾಗ ಬಿಜಾಪುರಿಯನ್ಸ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ರೀ ಕರ್ನಾಟಕ ಮಂದಿ. ಸೊ ಗೈಸ್ ಆಲ್ ಸೆಟ್, ಎಲ್ಲ ರೆಡಿ ಆಗಿವ್ರಿ. ಆ್ಯಂಡ್ ಮಮ್ಮಿ ಮೋಹಿತ್ ಅತ್ತೆ ಅಲ್ಲಿ ಹೊರಗದಾರ. ಆ್ಯಂಡ್ ಪಪ್ಪ ಹೋಗ್ಯಾರ ಮುಂದೆ. ಪಪ್ಪ ಸೌಂಡ್ ರೀ ಸಂಡೇ ಅಲ್ಲ ಇವತ್ತು. ಲಕ್ಕಿ ಬಾಯ್ ಹೋಗಿ ಬರ್ತೀವಿ ರೀ, ಸ್ವಲ್ಪ ಜಲ್ದಿ ಬರ್ತೀವಿ ರೀ. ಓಕೆ ರೀ, ಬಾಯ್ ರೀ. ಚಲೋ ಗಾಯ್ಸ್, ಲೆಟ್ಸ್ ಗೋ. ಗಾಯ್ಸ್ ನೋಡ್ರಿ ಇಲ್ಲಿ ಬಿಸಲ್, ಮೈ ಗಾಡ್. ಹೌ ಯು ಆರ್ ಫೀಲಿಂಗ್ ಬ್ರೋ ಇನ್ ಬಿಸಲ್? ಆಮ್ಲೆಟ್ ಮಾಡ್ಬೋದು ನೋಡಿದ್ರ ಮೇಲೆ. ಇದ್ರ ಮೈ ಆಮ್ಲೆಟ್ ಚಪಾತಿ ಹಾಕತ್ ನೋಡ್, ಚಪಾತಿ ಹಾಕಿದ್ರೆ ಚಪಾತಿ ಬೆಂದ್ ಬರ್ತಾವ. ಗಾಯ್ಸ್ ನೋಡ್ರಿ ಇಲ್ಲಿ ಎಷ್ಟು ಕಾರ್ ಬಂದಾವ ಇವತ್ತು. ಇನ್ನ ಬರ್ತಾವ, ಮೊನ್ನೆ ಇನ್ನಕ್ಕಿನ್ನ ಜಾಸ್ತಿ. ಇನ್ನ ಬರ್ತಾವ. ಇನ್ನ ಬರ್ತಾವ. ಈಗ ಎಲ್ಲ ಕೂಡ 12 ಆಗೈತೆ. 12 ಆಗಿಲ್ಲೇನಾ? 10 ಮಿನಿಟ್ ಹೋಗೈತಿ. ಮೈ ಗಾಡ್. ಅವ್ಯಾ ಬರಾತನ ತಬ್ಯಾನು. ಬಿಸ್ಲಾಗು ಇಷ್ಟೇ ಅಂದ್ರೆ ಯಾಟ್ ಕೊಡದಂಗೆ ಎಲ್ಲ ಒಟ್ಟು ಅದು. ಇಂಥ ಬಿಸಿಲು ಐತ್ ನೋಡ್ರಿ ಇಲ್ಲಿ, ಇಂಥ ಬಿಸ್ಲಾಗ ಬಿಜಾಪುರಿಯನ್ಸ್. ಚಾ ಅಂದ್ರೆ ಟಾನಿಕ್ ಅಂತ, ಎನರ್ಜಿ ಡ್ರಿಂಕ್ ಅದು ಅವ್ರಿಗೆ. ತಾಕತ್ ಬರುತ್ತೆ ಅವ್ರಿಗೆ. ನಿಮಗೆ ನೀ ಕುಡಲ್ಲ ಮೇ? ನಾ ಕ್ಯಾಮ್ರಾ ಆನ್ ಮಾಡೋಣ ಕುಡಿಯತ್ತಿಲ್ಲ ನೋಡಿಕಿ. ನೀವು ಹೊಡ್ರಿ ಎಲ್ಲ ಹೊಡ್ರಿ. ಹಾಯ್, ಹ್ಯಾಪಿ ಮೂರ್ತಿ ಸ್ಥಾಪನೆ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್. ಇಲ್ಲ ಹೇಳ್ರಿ ಮಾಡತ್ತೀನಿ. ಗೈಸ್ ನೋಡ್ರಿ ಎಲ್ಲ ಪೂಜೆ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಹೋಮಾನು ಕೂಡ ಮಾಡಿದ್ದಾರೆ. ಏನೋ ಬಗ್ಗೆ ನಾಳೆ ಬಂದೈತೆ ನೋಡ್ರಿ. ಇಲ್ಲಿ ಭಾಳ ಬಿಸಿಲಿತ್ತು, ಬಟ್ ಏನೋ ಬಗ್ಗೆ ನಾಳೆ ಬಂದೈತೆ. ನಮ್ಮ ಅಭಿ ನಮ್ಮ ತಮ್ಮ ಮುಂಜಾಗ ನಾ ಹಾಡಾಡುವಾಗ ಡ್ಯಾನ್ಸ್ ಮಾಡಿದ್ರಲ್ಲ, ಇಲ್ಲದಾರ ನೋಡ್ರಿ ನಮ್ಮ ಸ್ಟಾರ್, ವಿಶ್ವಕರ್ಮ ಸ್ಟಾರ್. ಹಾಯ್ ಗಾಯ್ಸ್ ಅಂತ ಹೇಳ್ಬಿಡ್ರಿ, ಹಂಗೆ ಹಾಯ್ ಮಾಡ್ಬಿಡ್ರಿ. ಹಾಯ್ ಹಲೋ ನಮಸ್ಕಾರ. ರಂಗರಾವ್ ಮಹಾರಾಜರು ಇವತ್ತು 3ನೇ ದಿನ. ಎಲ್ಲರೂ ಭಕ್ತಿಯಿಂದ ಬರಬೇಕು. ಬಿಜಾಪುರನಲ್ಲಿ ಪ್ರಥಮ ಬಾರಿಗೆ ರಂಗರಾವ್ ಮಹಾರಾಜರು ಗುಡಿ ಆಗ್ಯದ. ದಯವಿಟ್ಟು ತಾವು ಬರಬೇಕು. ನೋಡ ಹೆಂಗ್ ಮಾತಾಡ್ತಾರ, ಎಲ್ಲ ಶಾಣೆ ಅದಾರ. ಸ್ಟಾರ್ ಬಿಜಾಪುರ್ ಸ್ಟಾರ್ ಅವ್ರ. ಡ್ಯಾನ್ಸರ್, ಬೆಸ್ಟ್ ಡ್ಯಾನ್ಸರ್. ಇಷ್ಟೇ ಇರ್ಲಿ, ನಳ್ಳಕರಿ ಹೀಟ್ ಇರ್ಲಿ, ಓಕೆ. ಬಟ್ ಬಿಸಿಲು ಹೀಟ್ ಎರಡು ಅಂದ್ರೆ ಒದ್ದಾಡ್ ಸಾಯತಿ ಒಳಗೆ. ಮೊನ್ನೆ ಅಂತೂ ಫುಲ್ ಬಿಸಿಲು ಇತ್ತು. ಈಗ ಚಲೋ ಭಾಳ ಕೆಟ್ಟ. ಕಾರಲ್ಲ ಚಿನ್ನ ಈ ಕಡೆ ಬಾ. ಗಾಯ್ಸ್ ಇಲ್ಲಿ ಬಿಸಿಲಾಗ ತಡ್ಕೊಳಾರ್ದಕ್ಕೆ ಹೋಗಿ ಈಗ ರೆಡ್ ಬುಲ್ ಕುಡಿಯಾಕ ಹೊಂಟಿವ್ರಿ. ಮತ್ತು ನಮ್ಮ ಕಜಿನ್ ಮೋಹಿತ್ ರೀ. ಮೈ ಗಾಡ್, ಮೈ ಫೇವ್ರೇಟ್ ಗಾಯ್ಸ್, ಮೈ ಗಾಡ್. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈ ರೆಡ್ ಬುಲ್ ಬಿಟ್ಟು ನಾನು 3 ತಿಂಗಳಾಗಿತ್ತು ರೀ. ಈ ಹಾಟ ಅದ ನೋಡ್ರಿ, ಬಂದ್ ಎಲ್ಲ ನಂಗೆ ರೆಡ್ ಬುಲ್ ಚಟ ಹೊಳ್ಳಿ ಹಚ್ಚಿಸ್ಬಿಟ್ಟ. ಏನು ಮಾಡ್ತೀರಿ? ಅನುರಾಗ್ ನೋಡಿಲ್ಲ ಹೆಂಗೆ ಡೈಲಿ ಕುಡಿತಾನೋ. ಪ್ರೊಡಿಕ್ಷನ್ ಹೇಳ್ತಾನಲ್ಲ,
ಡೈಲಿ ರೆಡ್ ಬುಲ್ ಬೇಕು ಅವನಿಗೆ, ಡೈಲಿ ಪ್ರಮೋಷನ್ ಇದು ಕೊಟ್ಟರೆ ಸ್ಪಾನ್ಸರ್ ಕೊಟ್ಟಿರ, ಬಟ್ ಡೈಲಿ ಕುಡಿತಿರ್ತಾನ ನಾವು, ಡೈಲಿ ಸ್ಪಾನ್ಸರ್ ಕೊಟ್ರೆ ಏನಾಯ್ತು, ಡೈಲಿ ಕುಡ್ತಿರ್ತಾನ ಮತ್ತವ ಹಿಂಗೆ ಪಸ್ಕತ್ ಹೊಡಿತಾನ ಚಾಲು ಕುಡಿಯಾಕ. ಈಗ ಏನೋ ಸ್ಕ್ರಿಪ್ಟ್ ಅದ್ರೊಳಗೆ ಏನ್ರ ಒಂದು ನೀರಿಗೆ ಹಾಕಿ ಕುಡಿದ್ರೆ ಅದೊಂದು ಬೇರೆ, ಅಲ್ಲೇ ಹೊಡಿತಾನೆ ಹೊಡೆದು ಅಲ್ಲೇ ಲೈವ್ ಬಂದಿರ್ತಾನೆ, ಯೂಟ್ಯೂಬ್ ಲೈವ್ ಕುಡಿಯೋ ಕೂತ್ ಬಿಡ್ತಾನೆ. ಗೈಸ್ ಕಳ್ಸ ಹಾಕತ್ತಾರ ನೋಡ್ರಿ ಈಗ ಗೈಸ್ ನಮ್ಮ ಚೋಟು ಪೋಟುಗಳು ಇಲ್ಲಿ ಕರ್ಕೊಂಬಂದಾರ. ನಾ ಅದು ತಿಳ್ಕೊಂಡಿನಲ್ಲ, ಎಷ್ಟು ಕ್ಯೂಟ್ ಐತೆ ಅದು. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಯಾಕ ಹೌದನ ಸಾಂದ್ ಐತ್ಲಿ ಪಾಪ ಹೋಯ್ತರಿ ನಾ. ಒಬ್ರು ಮಾನ್ಯ ಅಂತೀರಿ, ಒಬ್ರು ನಿನ್ನೆ ಅಂತೀರಿ, ಒಂದು ಹೇಳ್ರಿ. ಮತ್ತೆ ಇಕ್ಕಿ ಚೋಟಿ ಮಾ ನಿನ್ನೆ ಹೇಳತ್ತಾಳ. ಓ ಅವ ಮಸ್ತ್ ಕಾಣತ್ತಿರ ನಾವು 4 ಮಂದಿ ಡುಮ್ಮುಗಳು. ಹಾ ಕಟ್ಟಾರಲ್ಲ ಅದಕ್ಕೆ. ಸರಿ ಪೂರಾ ಫೋಕಸ್ ಮಾಡೋಂಗ, ಪೂರಾ ಫೋಕಸ್ ಮಾಡೋದು. ಪಾಪ ಹಾ ಸಣ್ಣ ಪಾಪ ಹೋಯ್ತದಿನ. ಯಾಕೆ 2 ವರ್ಷ ಮತ್ತು ಮೊನ್ನೆ ಹುಟ್ಟದಂಜಲೆ ಹುಚ್ಚು ಇಲ್ಲಿ ನೋಡಿಲ್ಲ, ಮೊನ್ನೆ ಹುಟ್ಟದಂದ ಮತ್ತೆ 2 ವರ್ಷ ಆಯ್ತು. ಏನು ಮಾಡ್ತೀನಿ, 2 ವರ್ಷ ಆಕೈತಿ. ಮೊನ್ನೆ ಹುಟ್ಟದಂದ್ರೆ 2 days ಆಯ್ತಲ್ಲ. ಏ ಚೋಟು ಹಾಯ್ ಮಾಡಿ ಹಿಂಗೆ ಬರ್ಲಿ, ಹೊರಗೆ ಬರ್ರಿ. ಅದಕ್ಕೆ ಎತ್ಕೊಂಡು ಹೋಗಿರಿ ಅಂತ ದುಡುಗ್ ಮಾಡ್ರಿ. ಮತ್ತೆ ಕ್ಲಾಸ್ಮೇಟ್, ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸ್ ರೀ. ವಾವ್ ಗ್ರೇಟ್. ಈಗಿನ ಜನ್ರೇಷನ್ದಾಗ ರೀ ಸ್ಕೂಲ್ ಫ್ರೆಂಡ್ಸ್ ನಮ್ಮ ಜೊತೆ ಇರಂಗಿಲ್ಲ ರೀ, ಅವಾಗಿಂದ ಚಲೋ. ಹೌದ್ರಿ. ಹಾಂ ಅದೇ ನಿನ್ನ ನರ್ಸರಿ ಫ್ರೆಂಡ್ಸ್, ಫಸ್ಟ್ ಸ್ಟ್ಯಾಂಡರ್ಡ್ ಫ್ರೆಂಡ್ಸ್ ಯಾರು ಅದಾರ ನೀನ ಈಗ ಪ್ರೆಸೆಂಟ್? ಒಬ್ರಿ. ಆರಾಮ್ ರೀ? ಬಂದಿಲ್ರಿ ರೋಹನ್ ರಾವ್ಲದು? ಯಾರು ಸೃಷ್ಟಿ 3 ಜನ ಅದಾರ್ರಿ. ಹಾಂ ಸೃಷ್ಟಿ ಇಲ್ಲೇ ಓದ್ಲಲ್ರಿ ಇನ್ನೇ ಜಸ್ಟ್. ಹೌದ್ರಿ, ಆರಾಮ್ರಿ ಆಂಟಿ? ಹೌದ್ರಿ, ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿದ್ದ ಭಕ್ತಿ 16 ಮಂದಿ ಅಷ್ಟು ನೋಡ್ತಾರ ಆಲ್ಮೋಸ್ಟ್ ನಮ್ದು. ಗಾಯ್ಸ್ ಒಳಗೆ ಅಡಿಗೆ ಏನೇನು ನೋಡ್ಬೇಕು ನೋಡ್ಕೊಂಬರಂ ಬರ್ರಿ. ಆಹಾ ಘಮ 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 ವಾಸ ನೋಡೈತೆ ನೋಡ್ರಿ, ಘಮ 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 ವಾಸ ಹೊಡೆದೈತೆ ನೋಡ್ರಿ. ಇಲ್ಲಿ ಪುರಿ, ಹಾಂ ಎಸ್ ಪುರಿ ಆಗದೈತೆ ನೋಡ್ರಿ. ಇಲ್ಲಿ ಪುರಿ ವಾಸ ಹೊಡೆದೈತಿ ನೋಡಿ, ಇದು ಖತರ್ನಾಗ ಹೊಡೆದೈತಿ. ಹಾಂ ಇದು ಕುರ್ಮಾ. ಅಯ್ಯಪ್ಪ ಎಟ್ಟದು ಎಟ್ಟು ನಮ್ನಿ 2 ನಮ್ನಿ ಪಲ್ಯ ಇಲ್ಲ ಅದಾವ. ಈ ಪುರಿ ಇಲ್ಲಿ ಅಲ್ಲಿ ಮಾಡತ್ತಾರ ನಾವು ಹೊಸದು ಫ್ರೆಶ್ ಪುರಿ. ನೋಡಪ್ಪ ಗೊತ್ತಿಲ್ಲ ನಂಗೂ. ನಡ್ದೈತಿ ಇನ್ನ ಪ್ರಿಪ್ರೇಷನ್ ನಡ್ದೈತಲ್ಲ. ಸೀರಾ ಇಲ್ಲೂ ಪುರಿ ಅಲ್ಲೂ ಪುರಿ ನಡ್ದೈತೆ ನಾವು. ರೈಸ್ ಉಪ್ಪಿಟ್ಟಿದು ಇಲ್ಲ, ಪಲಾವ್ ಐತಿ, ಕಾಜು ಬಿದ್ದಾವ. ಬರೀ ಐಸಿ ಅಲ್ಲಿ ಏನು ನಡೆದೈತೆ ನೋಡೋಣ ತೋರಿಸ್ತೀನಂತ. ಇಲ್ಲೂ ನಡ್ದಪ್ಪ ಪಾಪ ಇಂಥ ಬಿಸ್ಲಾಗ ಇಷ್ಟು ಕಾವು ಮುಂದೆ ಕೂತ್ ಮಾಡ್ಬೇಕಲ್ಲ ಅವ್ರು. ಮಾಡ್ರಿ ನಿಮ್ಮ ಕಷ್ಟ ತೋರ್ಸಾತೀನಿ ಎಲ್ಲರಿಗೂ. ಇಂಥ ಬಿಸ್ಲಾಗ ಇಂಥ ಕಾವನ್ಯಾಗ ಕೂತ್ ಮಾಡತ್ತಿರಲ್ಲ, ಅದು ವಿಡಿಯೋ ತೋರ್ಸಾತೀನಿ. ಹೌದ್ರಿ, ಯಾರು ಇವ್ರಿ? ನಿಮ್ಮ ಕಷ್ಟಗಳು ತೋರ್ಸಾತೀನಿ ಎಲ್ಲರಿಗೂ. ಅದಕ್ಕೆ ನೋಡ್ರಿ ಗೈಸ್, ಪಾಪ ಇಂಥ ಬಿಸ್ಲಾಗ ಒಲಿ ಮುಂದೆ ಕೂತ್
ಮಾಡ್ಬೇಕಂದ್ರೆ ಕಷ್ಟ ಭಾಳ. ಹ್ಞೂ ರೀ, ಅಂದ್ರೆ ಪಾಪ ಇಂಥ ಬಿಸ್ಲಾಗ ಅಂತ ಒಲಿ ಮುಂದೆ ಕೂತ್ ಮಾಡೋದು ಭಾಳ ಹಗರಲ್ಲ, ಅದಕ್ಕೆ ತೋರ್ಸಾತ್ನಿ ಎಲ್ಲರಿಗೂ. ಏನೈತಿ ಈಗ ಒಳಗೆ? ಫೋಟೋ ಅದಾವು, ನಡಿ ಹೋಗಿನ್ ಬಾ. ಹೇಳ್ರಿ ಅದ್ರ ಬಗ್ಗೆ ಏನ್ರ ಒಂದು ಹೇಳ್ರಿ ಸ್ವಾಮಿಗಳ. ಸ್ವಾಮಿಗಳು ಒಟ್ಟು ನಕ್ಕೋತಿರ್ತಾರ ಅವ್ರು. ಸನ್ನಿವೇಶ ಹೆಂಗಿದೆ ಅಂದ್ರೆ ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಗುರುಗಳ ಅವಶ್ಯಕತೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಹೇಳೋದ್ರೆ ಆರಾಮ್ರಿ ಅಂದ್ರೆ ದುರ್ಲಭಂ ತ್ರಯವೇದ ದೈವಾನುಗ್ರಹೇತಿಕ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶ್ರಯ ಅಂತ. ಅಂದ್ರೆ ಒಬ್ಬ ಮನುಷ್ಯನಿಗೆ ತುಂಬಾ ದುರ್ಲಭವಾಗಿ ಸಿಗುವಂತ ಭಾವನೆ ಬೇಕು. ಹಾಗೆ ಮುಮುಕ್ಷತ್ವ ಮನುಷ್ಯ ಪಡ್ಕೊಂಡಾಗಿದೆ, ಮನುಷ್ಯತ್ವ ಇದೆ. ಮನುಷ್ಯನ ಉದ್ದೇಶ ಏನಂತ ತಿಳ್ಕೊಂಡ್ರೆ ಮುಮುಕ್ಷ ಅಂದ್ರೆ ಮೋಕ್ಷನ ಪಡಿಬೇಕು. ಪ್ರಾಸ್ತಾವಿಕ ಹೇಳ್ಬೇಕಾದ್ರೆ ಜ್ಞಾನಿಗಳು ಆತ್ಮಜ್ಞಾನಿಗಳಾಗಿದ್ರು ಸಾಧನೆಯನ್ನು ಮಾಡ್ಕೊಂಡು ಹೋಗ್ಬೇಕಾದ್ರೆ ಸಮೇತ ಅವನ ಜೊತೆಯಲ್ಲಿ ಇರುವಂತಹ ಎಲ್ಲ ಜನರನ್ನ ಈ ಒಂದು ಸಾಧನೆಯ ಒಂದು ಮಾರ್ಗದಲ್ಲಿ ಕೊಂಡೊಯ್ಯಬೇಕು ಅಂತ ಶ್ರೀಕರು ಚಿಂತನೆ ಮಾಡಿ ಎಲ್ಲ ಭಕ್ತರನ್ನು ಒಂದು ಮಾರ್ಗ ಕೊಂಡೊಯ್ಯುವಂತ ಒಂದು ಕಾರ್ಯವನ್ನ ನಮ್ಮ ರಂಗರಾವ್ ಮಹಾರಾಜರು ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಒಬ್ಬ ಗುರುಗಳ ಒಂದು ಅನುಗ್ರಹ ಅಥವಾ ಆಶ್ರಯ ಇಲ್ಲ ಅಂದ್ರೆ ಮನುಷ್ಯ ಜನ್ಮ ಮುಕ್ತಿ ಆಗಲಿ ಸಾಧ್ಯ ಇಲ್ಲ ಅಂತ. ಆ ನಿಟ್ಟಿನಲ್ಲಿ ಆ ಒಂದು ಗುರುವಿನ ಮಹತ್ವ ಇದೆ. ಎಷ್ಟು ಮಟ್ಟಿಗೆ ಅಂದ್ರೆ ಈಗ ಇಲ್ಲಿರುವಂತ ಎಲ್ಲ ಬಂಧು ಬಾಂಧವರೆಲ್ಲ ಭಕ್ತರ ಜನ ನೀವೆಲ್ಲ ಬಂದಿರಿ. ಎಷ್ಟು ಮಟ್ಟಿಗೆ ಅಂದ್ರೆ ನೀವೆಲ್ಲರೂ ನಿಮ್ಮಲ್ಲಿ ಸಮೇತ ಆ ಭಗವಂತನ ಅನುಗ್ರಹದಿಂದ ಧನ ಸಂಪತ್ತು ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಅಂತಸ್ತು ಆಗಿರ್ಬೋದು, ಪ್ರತಿಯೊಂದು ವೆಹಿಕಲ್ ಆಗಿರ್ಬೋದು, ಚಿನ್ನ ಬೆಳ್ಳಿ ಇತ್ಯಾದಿ ಎಲ್ಲ ಸಂಪತ್ತನ್ನು ಪಡ್ಕೊಂಡಿದ್ರು ಸಮೇತ ಎಷ್ಟು ಮಟ್ಟಿಗೆ ಅಂದ್ರೆ ಶಾಸ್ತ್ರ ತದಕ್ಕಿಂ ಅಂದ್ರೆ ಭಗಗುರು ರೀತಿಯಲ್ಲಿ ಭಗವಂತ ನಿಮಗೆ ಧರ್ಮ ಪತಿಯನ್ನ ಕಾಣಿಸಿದ್ದಾನೆ. ಹಾಗೆ ಆ ದಂಪತಿಗಳಿಗೆ ಉತ್ತಮವಾದ ಒಬ್ಬ ಪುತ್ರನ ಜನ್ಮವೂ ಆಗಿದೆ. ಹಾಗೆ ಅವರ ಸಾಮರ್ಥ್ಯಕ್ಕನುಸಾರವಾಗಿ ಜೀವನ ಸಮೇತ ಎಲ್ಲ ವ್ಯರ್ಥವೇ ಸರಿ ಅಂತ ಹೇಳ್ತಾ ಹೋಗುತ್ತೆ. ಹಾಗಾಗಿ ನೀವೆಲ್ಲ ಇಲ್ಲಿ ಬಂದಿರುವಂತ ಎಲ್ಲ ಭಕ್ತ ಸಮೂಹ ನೋಡ್ತಾರೆ. ಗೈಸ್ ಫಂಕ್ಷನ್ ಕರ್ದ ಫಂಕ್ಷನ್ ಮುಗಿದೈತ್ರಿ. ಟೈಮ್ ನೋಡ್ರಿ ಇಲ್ಲಿ 2:30 ಆಗೈತಿ. ಅಣ್ಣಾಜರಿ ಯಾವ ಬಂದ ನೋಡ್ರಿ. ಬಿಸಿಲಿದ್ರಿ ಅಣ್ಣ, ನಾವು ಬಿಸಿಲಾಗ ಬಂದೇವ್ ಮಾರ. 12 ಅದು 11:00 12 ಬಂದೇವಿ. ನಮ್ಮ ಮೋಹಿತ್ ಪೂರಾ ಮುದ್ದೆ ಆಗ್ಯಾನ ಈಗ ಬಿಜಾಪುರ್ ಬಿಸ್ಲಿಗ. ಪೂರಾ ಬಿಜಾಪುರ್ ಬಿಸ್ಲಿಗೆ ಪಾಪ ಪೂರಾ ಮಳೆ ಆಗಿರ್ತದ. ಹಾ ಅಲ್ಲೆಲ್ಲ ಪೂರಾ ತಂಪ ಮಳಿ. ಇಲ್ಲಿ ಬಂದಾನ ಬಿಜಾಪುರಿಗೆ. ಆಯ್ಸ್ ಪ್ರಸಾದ್ ಚಾಲು ಆಯ್ತು ನೋಡ್ರಿ. ಅಲ್ಲಿ ಒಟ್ಟು ರಶ್ ಪೂರಾ ನೋಡಲ್ ಪಾಳಿ ಚಾಲು ಆಯ್ತಗ. ಮಂದಿ ಎಲ್ಲರೂ ಹೆಂಗೆ ಹೊಂಟ್ರಿ ಪ್ರಸಾದ್ ಚಾಲು ಆಗೋಣ. ಸದ್ ಹೋದ್ರಿ ಆಫರ್ ಹಾಕಿವ್ ಮತ್ತೆ ಮಾಡಿದ ಅನೌನ್ಸ್ ಮಾಡಿದ. ಬರ್ತೀವಿ ಓರಿ ಅವು ಪಾಳಿ ಹಚ್ಚಿವ್ರಿಗಿಲ್ಲಿ. ನಮ್ಮ ತಮ್ಮ ನಾ ಮೋಹಿತ್ ನಮ್ಮ ಮಮ್ಮಿ ಅದು ಶಿಸ್ತು ಹೊಡ್ಯಾತಾರ ಈಗ. ಅಲ್ಲಿ ಎಲ್ಲ ಯಾರವ್ರು ಎಲ್ಲಿ ಕೂತಾರ? ಈ ಕಡೆ ಸೈಡ್ ಇರ್ಬೇಕು ಅವ್ರು. ಹಾಂ ಫಿಕ್ಸ್. ಮತ್ತು ಫ್ಯಾನ್ ಆ ಕಡೆ ಐತಿ, ಅಲ್ಲಿ ಐತಿ ಅಂದ್ರೆ ಇಲ್ಲಿ ಈ ಸೈಡ್ ಇರ್ಬೇಕು ನೋಡು. ಮೇ ಬಿ ಪಕ್ಕ. ಮತ್ತು ಸ್ಟೂಡೆಂಟ್ಸ್ ಪ್ರಸಾದ್ ಬುಂದೆ ಶಿರಾ ಚಪಾತಿ 3 ಥರ ಪಲ್ಯ. 2 ಥರ ಪಲ್ಯ ಅಣ್ಣ, 2 ಥರ ಪಲ್ಯ. ಒಂದೇ ಹಾಕಿದೆ ಅಣ್ಣ ಇಲ್ಲ. ಎಲ್ಲ ಚೇರ್ ಫುಲ್ ಅದಾವ್ರಿ. ಕೂತಿನಾತೀವ್ರಿ, ಅದಕ್ಕೆ ತಳ ಕೂತಿನಾತೀವಿ ನೋಡ್ರಿ ಎಲ್ಲರೂ. ಮೋಹಿತ್ ನಾ ಅಭಿ ನಮ್ಮ ಸ್ವಾಮಿಗಳ. ಸ್ವಾಮಿ ಬರ್ರಿ ಮುಂದುವರಿನಾ. ಇದು ವಿರಾಟ್ ಕೊಹ್ಲಿ ಇಷ್ಟನಾ CSK ಇಷ್ಟ? ವಿರಾಟ್ ಕೊಹ್ಲಿ ಉಳ್ಕೊಂಡಿನಿ. ಹಾಕಿ ಇಲ್ಲೇ ಓದಿ. ಇಲ್ಲಪ್ಪ ನಾ CSK ಇಲ್ಲೇವ, ನಾ RCB ವಿರಾಟ್ ಕೊಹ್ಲಿ. ಗಾಯ್ಸ್ ನೋಡ್ರಿ ಇಲ್ಲಿ ಅವನಿಗೆ ಬಿಟ್ಟು ಹೋಗಿದ್ರೆ ಜಗಳ ಚಾಲು ಆಯ್ತು ನೋಡಿ ಮಮ್ಮಿನ ಜೊತೆ. ಇಲ್ಲಪ್ಪ ಲಘು ಬರ್ತೀನಿ ಅಂದಿದ್ನಲ್ಲ, ಲಘು ಬಂದಿಲ್ಲಲ್ಲ. ಅದಕ್ಕೆ ಶಿಟ್ ಅದಕ್ಕೆ ಹಾಟ್ಯಾಗ ಆ ಕಾಳಿ ಎದಕ್ಕೆ ಕಡಿತಿ ಕಾಳಿ ನೀ ತಾಯಿನೂ ಹೆಂಗೆ ಕೂತಾನಲ್ಲಿ ಹೌದು ಸೇರ್ನಿ ಕಟ್ಟು ಉಡಾಳದನ ಶಿಟ್ ಅವನಿ ನೀ ಎದಕ್ಕೆ ಬಿಟ್ಟು ಹೋಗಿ ಚಾಲು ಮಾಡ ನಾವು ನೋಡಿ. ನಾವು ಹೊರಗೆ ನೋಡಿ. ಚಲೋ ರೈಜಾನ್ ಲಕ್ಕಿ ಇಲ್ಲದ ಬಾ, ಇಲ್ಲದ ನೀರು ಬಾ. ಲಕ್ಕಿ ಇಲ್ಲದ ಬಾ, ನೀರು ಇಲ್ಲದ ಬಾ. ಇಲ್ಲದ ನೋಡಿ, ಇಲ್ಲದ ನೋಡಿ ಕೊಡಿ. ಅಟ್ಟೆ ಕೊಡೋದು ಕಡದ ಸಮಾಧಾನ ಆಯ್ತು ಗೈಸ್. ಇಲ್ಲಿ ನೀರು ಕುಡಿಯತ್ತ ನೋಡಿ. ಓನ್ ಬಾಬು ಸ್ಕೂಟಿ ಮೇಲೆ ಒಂದು ರೌಂಡ್ ಅವನು
ತೈಜ ನಿನ್ನ ಫ್ಯಾನ್ ಮತ್ತು ಲಕ್ಯನ್ ಫ್ಯಾನ್ಸ್ ಭಾಳ ಅದಾರಲ್ಲಿ ಅಲ್ಲಿ. ಹ್ಞೂ ಬಾಬು ಮರಿ ನಿನ್ನ ಫ್ಯಾನ್ಸ್ ಲಕ್ಯನ್ ಫ್ಯಾನ್ಸ್ ಭಾಳ ಜನ ಅದಾರಲ್ಲಿ. ಓ ಇಬ್ಬರು ಶೋಕು ಚುಮಾ ಕೊಡಿ ಎಲ್ಲರೂ ಇವನಿಗೆ. ಈ ಕಡೆ ಈಗಲ್ಲ ಬೇಡ ಒಂದೇ ಸಾಕಂತ